ಹೊಳೆನರಸೀಪುರ ಶಾಸಕರಾದ ಎಚ್.ಡಿ. ರೇವಣ್ಣ, ನಾವು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗಲೂ ಮೂಡಲಿಪ್ಪೆ ಗ್ರಾಮದ ಚನ್ನಕೇಶವಸ್ವಾಮಿ ದೇವಾಲಯದ ಆವರಣದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡುತ್ತೇವೆ. ದೇವೇಗೌಡರಿಗೆ ರಾಜಕೀಯವಾಗಿ ಶಕ್ತಿ ನೀಡುವಂತಹ ಕ್ಷೇತ್ರ ಇದ್ರೆ ಅದು ಮೂಡಲಿಪ್ಪೆ ಗ್ರಾಮ ಪಂಚಾಯಿತಿ ಕ್ಷೇತ್ರ. ತಾವುಗಳು ಎಲ್ಲ ಒಟ್ಟಾಗಿ ಕಾರ್ಯಕರ್ತರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಎಲ್ಲವನ್ನೂ ಮರೆತು ಪಕ್ಷಕ್ಕಾಗಿ ಪ್ರಚಾರ ಮಾಡಬೇಕೆಂದು ಮಾತನಾಡಿದರು. ಹಾಗೂ ಇಡೀ ವಿಶ್ವದಲ್ಲಿಯೇ ಮೋದಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಬೆಂಬಲಿಸಲು ಕರೆ ನೀಡಿದರು. ನಮ್ಮ ಕುಟುಂಬದ ಯಾರೇ ತಪ್ಪು ಮಾಡಿದ್ರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕ್ಷಮಿಸಿ ತಾವೆಲ್ಲ ಒಟ್ಟಾಗಿ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ಮಾತನಾಡಿದರು. ಚನ್ನಕೇಶವ ಸ್ವಾಮಿಯ ಸನ್ನಿಧಿಯಿಂದ ಇವತ್ತು ನಾನು ಪ್ರತಿ ವರ್ಷ ಯಾವುದೇ ಚುನಾವಣೆ ಪ್ರಚಾರ ಮಾಡೋದಾದ್ರೆ ಚನ್ನಕೇಶವ ಸ್ವಾಮಿ ಪೂಜೆ ಸಲ್ಲಿಸಿ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಇವತ್ತು ಮೂಡಿಪ್ಪವು ದೇವೇಗೌಡರಿಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂತ ಏನಾದ್ರು ಪಂಚಾಯತಿ ಇದ್ರೆ ಮೂಡಿಪ್ಪ ಪಂಚಾಯತಿ ಇಡೀ ತಾಲೂಕಲ್ಲಿ. ಅದೇ ರೀತಿ ಇವತ್ತು ಇಡೀ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಾಸನ ಜಿಲ್ಲೆಯ ಜನತೆ ದೇವೇಗೌಡರಿಗೆ 60 ವರ್ಷ ರಾಜಕೀಯದ ಬೆಂಬಲ ಕೊಟ್ಟು ಅವ್ರಿಗೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ದೇವೇಗೌಡರಿಗಿರ್ಬೋದು, ರೇವಣ್ಣರಿಗಿರ್ಬೋದು, ಪ್ರಜ್ವಲ್ ರೇವಣ್ಣರಿಗಿರ್ಬೋದು, ಸೂರಜ್ ರೇವಣ್ಣರಿಗಿರ್ಬೋದು, ಇವರೆಲ್ಲ ನಮ್ಮ ಪಕ್ಷಕ್ಕೆ ಇವತ್ತು ಮೂಡಲಿಪ್ಪದಿಂದ ಪ್ರಾರಂಭ ಮಾಡಿ ಇಡೀ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ, ಕಡೂರು ಸೇರಿ 8 ವಿಧಾನಸಭಾ ಕ್ಷೇತ್ರ ಆಗುತ್ತೆ. ಮೋದಿಯರ ಇಡೀ ವಿಶ್ವದಲ್ಲೇ ಇವತ್ತು ಮೋದಿಯನ್ನ ಜನ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದರಿಂದ ತಾವೆಲ್ಲ ದಯಮಾಡಿ ಪ್ರಜ್ವಲ್ ಅವರಿರ್ಲಿ, ನಾನಿರ್ಲಿ, ಸೂರಜ್ ಇರ್ಲಿ ಅಥವಾ ಯಾರೇ ನಮ್ಮ ಪಕ್ಷದ ಕಾರ್ಯಕರ್ತರು ತಪ್ಪು ಮಾಡಿದ್ರೆ ಅದನ್ನೆಲ್ಲ ಕ್ಷಮಿಸಿ ತಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು. ಇವತ್ತಿಂದ ನಾವು 5 ಹಳ್ಳಿ ಪ್ರಥಮವಾಗಿ ಮಾಡಿ ಆಮೇಲೆ 12 ಮತ್ತೆ ಒಂದು ಮಾಡಿ ನಾವು 8 ವಿಧಾನಸಭಾ ಕ್ಷೇತ್ರದಲ್ಲಿ ಚಾಲನೆ ಕೊಡ್ತೀವಿ. ಭವಾನಿ ರೇವಣ್ಣ ಮಾತನಾಡಿ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೇವಣ್ಣ ಅವರ ಅಭಿವೃದ್ಧಿ ಕಾರ್ಯಗಳನ್ನು ವಿಡಿಯೋ ಅಥವಾ ಫೋಟೋಗಳಲ್ಲಿ ನೋಡುವುದಾದರೆ ಅದಕ್ಕೆ ಸುಮಾರು 6 ತಿಂಗಳು ಸಮಯ ಬೇಕಾಗುತ್ತದೆ. ಕೇವಲ ಚುನಾವಣಾ ಸಮಯದಲ್ಲಿ ಬಂದು ಮುಖ ತೋರಿಸಿ ಓಟು ಕೇಳುವ ಕುಟುಂಬ ನಮ್ಮದಲ್ಲ. ನಾವು ಸದಾ 365 ದಿನಗಳು ನಿಮ್ಮೊಂದಿಗೆ ಇರುವಂತವರು. ಬೆಂಗಳೂರಿಗೆ ಹೋದರೂ ಸಹ ವಾಪಸ್ ಬರುವಂತಹ ಶಾಸಕರು. ಏನು ಸುಮ್ನೆ ಮನೇಲಿ ಕೂತ್ಕೊಂಡು ಯಾವತ್ತೋ ಎಲೆಕ್ಷನ್ ಸಮಯದಲ್ಲಿ ಬಂದು ಮುಖ ತೋರಿಸಿ ಯಾವ್ದೋ ಸಮಯದಲ್ಲಿ ಬಂದು ನಾನು ಎಂದು ಓಟ್ ಕೇಳಲಿಕ್ಕೆ ಬಂದವರಲ್ಲ. 365 ದಿವಸದಲ್ಲಿ 365 ದಿವಸನು ಇಲ್ಲಿ ಉಳಿಯುವಂತವ್ರು ರೇವಣ್ಣ ಸಾಹೇಬ್ರು. ಬೆಂಗಳೂರಿಗೆ ಬಂದ್ರು ಕೂಡ ವಾಪಸ್ ಬರುವಂತವ್ರು ಇಲ್ಲಿನ ಶಾಸಕರು. ಹಾಗಾಗಿ ಇವತ್ತು ನಾವು ಕೂಡ ಎಲ್ಲ ನಿಮ್ಮ ಸನಿಹದಲ್ಲೇ ಸಿಗ್ತಾ ಇರ್ತೀವಿ. ನೀವು ಹೇಳಿದ ಕೆಲಸಗಳನ್ನು ಮಾಡಿದ್ದೀವಿ. ಇವತ್ತು ಈ ಊರ್ನಲ್ಲಿ ಯಾವ ಕೆಲಸ ಆಗಿಲ್ಲ ಅಂತ ಯಾರಾದ್ರೂ ಕೈ ಎತ್ತಿ ಬೇಕಾದ್ರೆ ದನಿ ಎತ್ತಿ ಮಾತನಾಡಬಹುದು. ಪ್ರತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದೀವಿ. ಹಾಗೆ ಮೂಡಲಿಪ್ಪ ಪಂಚಾಯತಿನಲ್ಲೂ ಕೂಡ ಎಲ್ಲೂ ಕೂಡ ಯಾವ ಊರ್ನಲ್ಲೂ ಏನು ಕೆಲಸ ಬಾಕಿ ಉಳಿದಿಲ್ಲ. ಆ ರೀತಿ ಇಲ್ಲಿ ಕೆಲಸಗಳಾಗಿದೆ. ನಮ್ಮ ಹೊಳೆನರಸೀಪುರ ತಾಲೂಕು ಆಗ್ಬೋದು, ಹಾಸನ ಜಿಲ್ಲೆ ಆಗ್ಬೋದು, ಪ್ರತಿಯೊಬ್ರು ಇವತ್ತು ವಿರೋಧ ಪಕ್ಷಗಳು ಕೂಡ ರೇವಣ್ಣ ಸಾಹೇಬ್ರನ್ನ ಹೊಗಳುವಂತ ಕೆಲಸಗಳನ್ನ ಇವತ್ತು ರೇವಣ್ಣ ಸಾಹೇಬ್ರು ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ನಾವು ಈ ಕ್ಷೇತ್ರದಲ್ಲಿ ಚುನಾವಣೆಗೆ ಚಾಲನೆ ನೀಡಿ ಚುನಾವಣೆಗೆ ಹೋಗಿದ್ದೇವೆ. ಒಂದು ಚುನಾವಣೆಯಲ್ಲಿಯೂ ಹಿಂದೆ ಹೋಗಿಲ್ಲ, ಮುಂದೆ ಹೋಗುವಂತಹ ಕೆಲಸವಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದು ಕೇಳುತ್ತೇನೆ. ಇಡೀ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ವಿವಿಧ ಕ್ಷೇತ್ರಗಳಿಗೆ ಸಾವಿರಾರು ಕೋಟಿ ತಂದಿದ್ದೇವೆ. ಇಂದು 20 ರೂಪಾಯಿ ಸ್ಟಾಂಪ್ ಪೇಪರ್ 100 ರೂಪಾಯಿ ಆಗಿದೆ. 100 ರೂಪಾಯಿ ಸ್ಟಾಂಪ್ ಪೇಪರ್ 500 ರೂಪಾಯಿ ಆಗಿದೆ. ರೈತರು ಇಂದು ಬದುಕಲು ಆಗ್ತಿಲ್ಲ. ರೈತರು ತೊಂದರೆಗೆ ಒಳಗಾಗಿದ್ದಾರೆ. ಟಿಸಿಗಳು ಇಲ್ಲದೆ ರೈತರು ಪರದಾಡುವಂತಾಗಿದೆ. ಸಮರ್ಪಕವಾದ ವಿದ್ಯುತ್ ನೀಡುವಲ್ಲಿ ಸರ್ಕಾರ ವಿಫಲರಾಗಿದ್ದಾರೆ ಎಂದರು. ನನ್ನ ಹಿರಿಯ ತಂದೆ ತಾಯಂದಿರು ಹಾಗೂ ನನ್ನ ಮುಖಂಡರುಗಳಿಗೆ ಎಲ್ಲರ ಆಶೀರ್ವಾದನ ತಗೊಂಡು ನಾವು ಯಾವಾಗ್ಲೂ ಚಾಲನೆ ಕೊಡುವಂತ ಕೆಲಸನ ಮಾಡಿದೀವಿ. ಇಲ್ಲಿ ಯಾವತ್ತು ನಾವು ಚಾಲನೆ ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದ ಪಡೆದಿದ್ದೀವಿ. ಒಂದು ಚುನಾವಣೆನೂ ಕೂಡ ನಾವು ಹಿಂದೆ ಹೋಗಿಲ್ಲ. ಎಲ್ಲಾ ಚುನಾವಣೆನೂ ಮುಂದೆ ಹೋಗುವಂತ ಕೆಲಸ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ತಾ ಇವತ್ತು ಬಹಳಷ್ಟು ಕೆಲಸಗಳನ್ನ ನಾವು ಮಾಡಿದೀವಿ. ಸುಮಾರು 16,000 ಕೋಟಿ ರೂಪಾಯಿ ಅನುದಾನನ ಇವತ್ತು ದೇವೇಗೌಡರವರ ಸಹಕಾರದ ಮೇಲೆ, ಮೋದಿ ಅವರ ಸಹಕಾರದ ಮೇಲೆ, ರೇವಣ್ಣ ಸಾಹೇಬ್ರ ಸಹಕಾರದ ಮೇಲೆ ಇವತ್ತು ತರ ಅಂತ ಕೆಲಸನ ಮಾಡಿ ಇವತ್ತು ಬಹಳಷ್ಟು ಕಡೆ ಒಳ್ಳೊಳ್ಳೆ ರಸ್ತೆಗಳಿರ್ಬೋದು, ಬಹಳ ಒಳ್ಳೊಳ್ಳೆ ಕಡೆ ಇರುತ್ತೋ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಮನೆ ಗಂಗೆ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ JGM ಮುಖಾಂತರ MVS ಮುಖಾಂತರ ಸುಮಾರು 4,907 ಕೋಟಿ ಅನುದಾನನ ತರ ಅಂತ ಕೆಲಸನ ಮಾಡಿ ಇವತ್ತು ಕೊಡುವಂತ ಕೆಲಸನ ಮಾಡಿದ್ದೀವಿ. ಹಾಗಾಗಿ ಮನೆಗೆ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತ ದೃಷ್ಟಿಲಿ. ಯಾಕಂದ್ರೆ ಹಲವಾರು ಜನ ಕೇಳ್ತಾ ಇದ್ರು ಶುದ್ಧ ಕುಡಿಯೋ ನೀರಿನ ಘಟಕ ಕೊಡಿ ಅಂತ. ಆದ್ರೆ ಇವತ್ತು ನಾವು ಶುದ್ಧ ಕುಡಿಯೋ ನೀರಿನ ಪೈಪ್ ಲೈನ್ ಮನೆಗೆ ಎರಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಆ ಒಂದು ಅನುದಾನ ತರ ಅಂತೆಲ್ಲ ಕೆಲಸನ ಮಾಡಿದೀವಿ.
ಇವತ್ತು ರೈತಾಪಿ ಜನತೆ ಇವತ್ತು ಯಾವ ಸಂಕಷ್ಟದಲ್ಲಿದ್ದಾರೆ ಅಂತಾನೂ ನೋಡ್ತಾ ಇದೀವಿ ನಾವು. ಬಹಳಷ್ಟು ಕಡೆ ಈಗಾಗಲೇ ಬೋರ್ವೆಲ್ ಇವತ್ತಾಗ್ಲೇನೆ ಕುಗ್ಗುವ ಪರಿಸ್ಥಿತಿ ಇದೆ ಇವತ್ತು. ಇಂಥ ಸಂದರ್ಭದಲ್ಲೂ ಕೂಡ ಯಾವಾಗ್ಲೂ ಆಶಾಕಿರಣವಾಗಿದ್ದಂತ ಸಂದರ್ಭದಲ್ಲಿ ಅವತ್ತು ದೇವೇಗೌಡರು ರೈತರ ಪರ ನಿಂತು ರೈತರ ಜೊತೆ ನಿಲ್ಲ ಅಂತ ಕೆಲಸನ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲೂ ಕೂಡ ಎಂತ ಸಂದರ್ಭದಲ್ಲಾಗ್ಲಿ ರೈತರ ಕಣ್ಣೀರು ಒರೆಸೋದಕ್ಕೆ ನಮ್ಮ JDS ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳಿ ಗಟ್ಟಿಯಾಗಿ ಮಾತಾಡೋದಕ್ಕೆ ನಾನು ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.